ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೋ? ಶಕುಂತ್ಲ. ನಾನು ನಿನ್ನ ನೋಡಿ ಒಂದು 23 ವರ್ಷ ಆಗಿರ್ಬೋದು. ನೀನು ತುಂಬ ಚಿಕ್ಕವನು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾಗಿದೆ! ಇಷ್ಟು ದಿನ ನನಗೆ ತೋರ್ಸೇ ಇರಲಿಲ್ಲ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಶಕುಂತ್ಲಾ, ಶಶಾಂಕ್ ಅವ್ರ ಅತ್ತೆ. ಅಂದ್ರೆ ಇದು? ಹೌದು ಕಂದ, ಇದು ಶಶಾಂಕ್ ಮನೆನೇ. ನಿನಗೆ ನಿಮ್ಮಪ್ಪ ನೋಡ್ಬೇಕು ಅಂತ ಆಸೆ ಆಗ್ತಿದೆ ತಾನೆ? ನಿನಗೋಸ್ಕರ ಅವನ ಮೇಲೆ ಕಾಯ್ತಾ ಇದ್ದಾನೆ. ಹೋಗು. ನಿನಗಮ್ಮ ಬೇಡ ಅಂತಲ್ಲ, ಹೋಗು, ಅವನ ಜೊತೆ ಹೊರಟೋಗು ನೀನು, ಹೋಗು. ಅಪ್ಪ,
ಆದಿ ಅಪ್ಪ ಜೀವ ನಮ್ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಅತ್ತೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿಗೆ ಈ ಮನೆ ಋಣ ಮುಗೀತು. ಇನ್ನೇನಿದ್ರು ನಾನಾಯ್ತು, ನನ್ನ ಮನೆ ಆಯ್ತು, ನನ್ನ ಬಾಡಾಯ್ತು ಅಷ್ಟೆ. ಇಷ್ಟು ದಿವಸ ನೀವು ನನ್ನನ್ನು ಸ್ವಂತ ಮಗನ ಥರ ನೋಡ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ನನ್ನ ಹೆತ್ತ ತಾಯಿ ಅಂತಲೇ ಅಂದ್ಕೊಂಡಿದ್ದೆ. ಇವಾಗ ನಿಮಗೆ ನಿಮ್ಮ ಸ್ವಂತ ಮಗ ಸಿಕ್ಕಿದ್ದಾನೆ. ಸಾರಿ, ಮುಂದೆ ಸಿಗ್ಬಹುದು. ಸೊ ಇವತ್ತಿಗೆ ಈ ತಾಯಿ ಮಗನ ಸಂಬಂಧ ಮುಗೀತು. ಚಚೆ, ಹಾಗೆಲ್ಲ ಮಾತಾಡ್ಬೇಡಿ ರಂಜಿತ್. ನೀವು ಯಾವತ್ತಿದ್ರು ನನ್ನ ಮಗನೇ. ಇಲ್ಲ ಅತ್ತೆ, ನಿಮ್ಮ ಮಗ ಆದಿತ್ಯನ ಸ್ಥಾನ ತುಂಬೋದಕ್ಕೆ ಈ ಪ್ರಪಂಚದಲ್ಲಿ ಇನ್ಯಾರ ಕೈಲೂ ಆಗಲ್ಲ ಅಂತ ನಂಗೆ ಗೊತ್ತಾಗಿದೆ. ಆ ಶಕ್ತಿ ಇರೋದು ಅವನೊಬ್ಬನಿಗೆ ಮಾತ್ರ. ನನ್ನ ಸಾಕ್ಷಿ ನನಗೆ ಅಂತ ಬರೀ ಅವಳ ನೆನಪುಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾಳೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಆ ನೆನಪುಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ. ನನಗೆ ಬೇರೆ ಏನೂ ಬೇಕಾಗೂ ಇಲ್ಲ ಬಿಡಿ. ಭಾವನೆಗಳೇ ಇಲ್ಲದ ಬದುಕನ್ನ ಬದುಕೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ನಾನು ಏನ್ ಮಾಡ್ಲಿ ಅತ್ತೆ? ಸಾಕ್ಷಿ ಇಲ್ಲ ಅಂತ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಜನ ನನ್ನನ್ನು ಹುಚ್ಚ ಅಂತಾರೆ. ಸೊ ಬದುಕಬೇಕಲ್ವಾ? ಅದು ಈ ಮನೆಯಲ್ಲಿದ್ರೆ ತುಂಬಾ ಕಷ್ಟ ಆಗ್ತಿದೆ. ಅವಳ ನೆನಪುಗಳು ತುಂಬಾ ಕಾಡ್ತಿದೆ. ಅದಕ್ಕೆ ಈ ಊರು, ಈ ಜನ, ಈ ಮನೆ ದೂರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ರಂಜಿತ್ ನೋಡಿ, ಪ್ಲೀಸ್ ಅತ್ತೆ, ಏನು ಹೇಳಬೇಡಿ, ನಾನೇನು ಕೇಳಬೇಡಿ ಪ್ಲೀಸ್. ನಿರ್ಧಾರ ಮಾಡಿದ್ದಾಗಿದೆ, ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ರಂಜಿತ್ ನನ್ನ ಮಾತು ಕೇಳಿ. ರಂಜಿತ್ ನನ್ನ ಮಾತು ಕೇಳಿ. ಇದೇನು ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ಬಿಡ್ರಿ? ನನಗೂ ಗೊತ್ತಿಲ್ಲ ಮಾವ, ಹೊರಟಿದ್ದೀನಿ ಅಷ್ಟೆ. ಚಿತ್ತವಿತ್ತ ನಡಿಗೆ ಎತ್ತ ಕಡೆಗೋ ನಡೆಯೋದಷ್ಟೇ ನನ್ನ ಕೆಲಸ. ಹಾಗೆಲ್ಲ ಮಾತಾಡಬಾರ್ದು. ನೀವೆಲ್ಲಿಗೂ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಇಲ್ಲ ಮಾವ, ನಾನು ಈ ಮನೇಲಿ ಇಷ್ಟು ದಿವಸ ಇದ್ದಿದ್ದೆ
ಸಾಕ್ಷಿಗೋಸ್ಕರ. ಈಗ ಅವಳೇ ಇಲ್ಲ ಇಲ್ಲಿ, ನನಗೇನು ಕೆಲಸ ಹೇಳಿ? ನಾನು ಈ ಮನೆಗೆ ಅಳಿನಾಗಿ ಬಂದವನಷ್ಟೇ, ಮಗ ಅಲ್ಲ. ಸಾಕ್ಷಿ ಇಲ್ದೇ ಇರೋ ಬಾಳು, ಅವಳಿಲ್ದೇ ಇರೋ ಈ ಮನೆ ನಂಗೆ ಬೇಡ ಮಾವ. ಅಷ್ಟಕ್ಕೂ ನಾನಿಲ್ಲಿದ್ದು ಏನು ಮಾಡಲಿ ಮಾವ? ನೀವು ಏನು ಮಾಡೋದು ಬೇಡ, ಆರಾಮಾಗಿ ಮಗನಾಗಿ ಇದ್ಬಿಡಿ. ಮನೆ ಮಗಳೇ ಇಲ್ಲ, ನಾನೇನು ಮಾಡಲಿ ಮಾವ? ನನಗೆ ಈ ಮನೆ ಮಗನಾಗಿರೋ ಯೋಗ್ಯತೆ ಇಲ್ಲ, ಅದು ನನಗಿಷ್ಟನೂ ಇಲ್ಲ. ಅದು ಅಲ್ಲದೆ ನಾನಿಲ್ಲೇ ಇದ್ರೆ ಸಾಕ್ಷಿ ನೆನಪು ತುಂಬ ಕಾಡತ್ ಮಾವ. ತುಂಬ ಸಂಕಟ ಆಗತ್ತೆ ನನಗೆ. ಈ ಜೀವನನೇ ಬೇಡ ಅನ್ಸುತ್ತೆ, ಸತ್ತು ಹೋಗ್ಬಿಡೋಣ ಅನ್ಸುತ್ತೆ ಮಾವ ನನಗೆ. ಅದಕ್ಕೆ ಈ ಆಲೋಚನೆಗಳು ಯಾವುದು ಬರಬಾರ್ದು ಅಂತ ನಾನು ಹೋಗ್ತಿದ್ದೀನಿ. ಪ್ಲೀಸ್ ರಂಜಿತ್, ಸಾಕ್ಷಿನೂ ನಮ್ಮನ್ನ ಬಿಟ್ಟು ಹೋದ್ಲು, ಈಗ ನೀವು ನಮ್ಮನ್ನ ಬಿಟ್ಟು ಹೋಗ್ತೀನಿ ಅಂದ್ರೆ ಹೇಗೆ? ಇಲ್ಲ ಮಾವ, ಪ್ಲೀಸ್ ದಯವಿಟ್ಟು ತಡಿಬೇಡಿ ನನ್ನ, ನಾನು ಹೋಗ್ಲೇಬೇಕು. ನನಗೆ ನಿಮ್ಮನ್ನು ಹರಿಯನ್ನು ನೋಡ್ಕೊಂಡು ಹೋಗ್ಬೇಕು ಅನ್ನಿಸ್ದಾಗಲೆಲ್ಲ ಖಂಡಿತ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಮಾವ. ನನಗೆ ಆಶೀರ್ವಾದ ಮಾಡಿ. ರಂಜಿತ್, ಬರ್ತೀನಿ ರಂಜಿತ್ ಬರ್ತೀನಿ ಮಾವ. ಪ್ಲೀಸ್ ರಂಜಿತ್. ರಂಜಿತ್, ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ರಿ? ಮನೆ ಬಿಟ್ಟು ಹೋಗ್ತಿದ್ದೀರಾ? ರಂಜಿತ್ ಪ್ಲೀಸ್, ನೀವೆಲ್ಲೂ ಹೋಗೋ ಅಗತ್ಯ ಇಲ್ಲ, ಇಲ್ಲೇ ಇದ್ಬಿಡಿ. ಎಷ್ಟು ವರ್ಷ ಸಾಕ್ಷಿ ನನ್ನ ಅಕ್ಕನ ಸ್ಥಾನದಲ್ಲಿದ್ಲು, ಆದಿತ್ಯ ನಮ್ಮ ಅಣ್ಣನ ಸ್ಥಾನದಲ್ಲಿದ್ದ. ಅಕ್ಕ ಅಣ್ಣ ಇಬ್ರು ನಿಮ್ಮಲ್ಲಿ ಕಂಡುಕೊಡೋಣ ಅಂತಿದ್ದೀನಿ. ಇಂಥ ಟೈಮಲ್ಲಿ ನೀವು ಮನೆ ಬಿಟ್ಟು ಹೋದ್ರೆ ಬೇಡ, ನೀವೆಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ಬಿಡಿ. ಇಲ್ಲ ಆರ್ಯ, ಈ ಮನೇಲಿರೋದು ಬೇಡ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದೆ. ಹೋಗ್ಲೇಬೇಕು. ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ನನಗೂ ಸರಿಯಾಗಿ ಗೊತ್ತಿಲ್ಲ. ಈ ಊರಂತೂ ಬಿಟ್ಟು ಹೋಗ್ತಿದ್ದೀನಿ. ಊರು ಬಿಟ್ಟು ಹೋಗ್ತೀರಾ? ಯಾವ ಊರಿಗೆ ಹೋಗ್ತೀರಾ? ಏನ್ ಕತೆ? ಅತ್ತೆ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಆರ್ಯ, ಪ್ಲೀಸ್. ಆಂಟಿ, ಎಷ್ಟು ದಿನ ಅಂತ ಹೀಗೆ ಊಟ ಮಾಡದೇ ಇರ್ತೀರಾ? ನನ್ನ ಪ್ರಾಣ ಹೋಗೋವರೆಗೂ. ಹಾಗೆಲ್ಲ ಮಾತಾಡಬೇಡಿ ಆಂಟಿ, ಬನ್ನಿ ಊಟ ಮಾಡಿ. ಬೇಡ ಪ್ಲೀಸ್ ಆಂಟಿ, ನಿಮ್ಗೆ ಎಷ್ಟಿರುತ್ತೋ ಅಷ್ಟು ಊಟ ಮಾಡಿ. ನೀವು ಹೀಗೆ ಊಟ ಬಿಟ್ಟಿದ್ರೆ ನಿಮ್ಮ ಆರೋಗ್ಯ ಏನಾಗತ್ತೆ ಹೇಳಿ? ಮನಸ್ಸಿನ ಆರೋಗ್ಯನ ಸರಿಯಿಲ್ಲ ಅಂತ ಅಂದಮೇಲೆ ತಿಂದ್ರೆ ಎಷ್ಟು ಬಿಟ್ರೆ ಎಷ್ಟು. ನನಗೆ ಬಲವಂತ ಮಾಡಬೇಡ. ಆಂಟಿ,
ಸಾಕ್ಷಿ ಅವ್ರನ್ನ ಆದಿತ್ಯ ಸರ್ನ ಕಳ್ಕೊಂಡು ನೀವೆಷ್ಟು ನೋವು ಪಡ್ತಿದ್ದೀರಾ ಅಂತ ಗೊತ್ತು. ಹಾಗಂತ ನೀವು ಹೀಗೆ ಊಟ ಬಿಟ್ಟಿದ್ರೆ ನಿಮ್ಮ ನೋವು ದೂರ ಆಗುತ್ತಾ? ಬಂದಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತಾ? ಈ ಮನೆಗೆ ನೀವೇ ದೊಡ್ಡವರು, ನೀವು ನಮಗೆ ಸಾಂತ್ವನ ಹೇಳಬೇಕು. ಅದನ್ನು ಬಿಟ್ಟು ನೀವೇ ಈಗ ನೋವು ಪಡ್ತಾ ಕೂತಿದ್ರೆ ಹೇಗೆ ಹೇಳಿ? ಇನ್ನೇನು ಮಾಡುವಂತೀಯ ಸ್ವಾತಿ? ಈಗ ನನಗೆ ದುಃಖ ನೋವು ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನ ಮಗಳನ್ನ ನಾನು ಕಳ್ಕೊಂಡೆ. ನನ್ನ ಪ್ರಾಣ ಆಗಿದ್ದ ಆದಿತ್ಯನ ಕೈಯಾರೆ ದೂರ ಮಾಡಿಕೊಂಡೆ. ಯಾವ ಸಂತೋಷಕ್ಕೆ ನಾನು ಬದುಕಿರ್ಲೆ? ಯಾವ ಸಂತೋಷಕ್ಕೆ ನಾನು ಬದುಕಿರ್ಲಿ? ನೀವು ಯಾರನ್ನೂ ಕಳ್ಕೊಂಡಿಲ್ಲ ಆಂಟಿ. ಸಾಕ್ಷಿ ಅವರು ಸದಾ ನಿಮ್ಮ ನೆನಪಲ್ಲೇ ಇರ್ತಾರೆ. ಇವತ್ತು ಆದಿತ್ಯ ಸರ್ ನಿಮ್ಮಿಂದ ದೂರ ಆಗಿರ್ಬೋದು, ಆದರೆ ಇವತ್ತಲ್ಲ ನಾಳೆ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಇನ್ನು ನಿಮ್ಮನ್ನೇ ಸರ್ವಸ್ವ ಅನ್ಕೊಂಡಿರೋ ಆರ್ಯ ಅವರು, ಅವರಿಗೋಸ್ಕರ ಆದರೂ ನೀವು ನಗ್ನಾಗ್ತಾ ಅವ್ರಿಗೂ ಸಾಂತ್ವನ ಹೇಳ್ತಾ ಅವ್ರ ಮುಂದಿನ ಜೀವನಕ್ಕೆ ದಾರಿ ತೋರಿಸ್ಬೇಕಲ್ವಾ? ಅದಕ್ಕೋಸ್ಕರ ಆದರೂ ನೀವು ಬದುಕಿರ್ಬೇಕಲ್ವಾ? ಸಾಕ್ಷಿ ನೆನಪುಗಳು ಸಂತೋಷ ಕೊಡಲ್ಲ ಸ್ವಾತಿ, ಇನ್ನಷ್ಟು ದುಃಖನ ಜಾಸ್ತಿ ಮಾಡುತ್ತೆ. ಅವಳು ನನ್ನ ಹೊಟ್ಟೆಲಿ ಹುಟ್ಟುತ್ತಾ ಇದ್ರು, ಅವಳು ನನ್ನ ಮಗಳೇ. ಅವಳನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೆ. ಆದಿತ್ಯನು ಸಹ. ಸಾಕ್ಷಿ ತಾಯಿ ಆಗ್ತಿದ್ದಾಳೆ ಅಂತ ಎಷ್ಟೆಲ್ಲ ಸಂತೋಷ ಪಟ್ಟಿದ್ದೆ. ಅವಳು ಬಾಣಂತನ ಮಾಡಬೇಕು, ಅವಳ ಮಗುನ ಎತ್ತಿ ಮುದ್ದಾಡಬೇಕು, ಇಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೆ. ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದ ಸಾಕ್ಷಿ ಮೇಲೆ. ಆದ್ರೆ ಆದಿತ್ಯನ ಮೇಲೆ ಅಪವಾದ ಬರೋ ಹಾಗಾಯ್ತು. ನಮ್ಮ ಮನೆನ ಸ್ಮಶಾನ ಮಾಡಿಬಿಟ್ರು. ಆದ್ರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ, ಆದಿತ್ಯ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ, ಅವಳು ಸಾವಿಗೆ ಇವನ್ ಕಾರಣ ಅಲ್ಲ ಅಂತ. ಆದ್ರೆ ಈ ಮನೆಯವರೆಲ್ಲರೂ ಸಾಕ್ಷಿ ಸಾವಿಗೆ ಆದಿತ್ಯನೇ ಕಾರಣ ಅಂತ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದಾರೆ. ಅವನು ಬೇಲ್ ಕೊಡಿಸಿದ್ದು ನಾನೇ ಅಂತಾನೆ ಮಾತಾಡ್ತಾ ಇದ್ದಾರೆ. ನಾನು ಯಾವ ಪಾಪ ಮಾಡಿದ್ದೀನಿ? ನನಗೆ ಯಾಕಿಂತ ಅಗ್ನಿ ಪರೀಕ್ಷೆ ಸ್ವಾತಿ? ಚಿಂತೆ ಮಾಡಬೇಡಿ ಆಂಟಿ. ಇವತ್ತಲ್ಲ ನಾಳೆ ಸೂರ್ಯ ಸರ್ಗೆ ಆದಿತ್ಯ ಸರ್ ಏನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗೇ ಆಗುತ್ತೆ. ಆವಾಗ ನಿಮ್ಮ ಮೇಲಿರೋ ಅನುಮಾನ ದೂರ ಆಗುತ್ತೆ. ಆ ದೇವ್ರು ಯಾವತ್ತಿದ್ರೂ ಸತ್ಯದ ಕಡೆ ಇದ್ದಾನೆ ಆಂಟಿ, ನಿಮ್ಮ ಕೈ ಬಿಡಲ್ಲ. ಆ ದೇವ್ರು ನಮ್ಮ ಕಡೆ ಇಲ್ಲ ಕಣೆ. ಮೋಸ ಮಾಡೋರಿಗೆ, ಸುಳ್ಳು ಹೇಳೋರು, ಕಳ್ಳರಿಗೆ, ಅಂಥವ್ರಿಗೆ ದೇವ್ರು ಒಳ್ಳೇದು ಮಾಡೋದು. ಒಳ್ಳೆಯವರಿಗೆ ಒಳ್ಳೇದು ಮಾಡೋ ಮನಸ್ಸು ಆ ದೇವ್ರಿಗಿಲ್ಲ. ಆ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಇದ್ದಿದ್ರೆ ಇವತ್ತು ನಮ್ಮನೆ ಪರಿಸ್ಥಿತಿ ಈ ರೀತಿ ಆಗ್ತಾ ಇರ್ಲಿಲ್ಲ ಕಣೆ, ಆಗ್ತಾ ಇರ್ಲಿಲ್ಲ. ಬೇಜಾರು ಮಾಡ್ಕೋಬೇಡಿ ಆಂಟಿ. ಇವತ್ತು ಈ ಮನೆ ಮೇಲೆ ಕಾರ್ ಮೋಡಕ್ಕೆ ಅವದಿರ್ಬೋದು, ಆದರೆ ಈ ಕಾರ್ ಮೋಡ ಹಿಂಗೆ ಇರಲ್ಲ ಅಲ್ವಾ? ನಮ್ಮ ಮನೆಗೆ ಕವ್ದಿರೋದು ಕಾರ್ ಮೋಡ ಅಲ್ಲ ಕಣೆ, ಕತ್ತಲು. ಎಂದು ಕರಗದಿರೋ ಕಾರ್ಗತ್ಲು. ಆಂಟಿ, ಎಂಥ ಕತ್ಲಾದ್ರೂ ಬೆಳಕಿಗೆ ಹೆದ್ರಿ ದೂರ ಆಗ್ಲೇಬೇಕಲ್ವಾ? ನೀವು ಚಿಂತೆ ಮಾಡಬೇಡಿ ಆಂಟಿ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗೇ ಹೋಗುತ್ತೆ. ನೀವು ಧೈರ್ಯ ತಗೊಂಡು ಆರ್ಯ ಸರ್ಗೆ ಸೂರ್ಯ ಸರ್ಗೆ ಧೈರ್ಯ ಹೇಳಿ. ನೀವು ಊಟ ಮಾಡಿಲ್ಲ ಅಂತ ಅವ್ರು ಯಾರೂ ಊಟ ಮಾಡಿಲ್ಲ ಆಂಟಿ. ಪ್ಲೀಸ್ ಆಂಟಿ,
ಬನ್ನಿ ಊಟ ಮಾಡಿ. ನನಗೆ ಊಟ ಬೇಡ, ಹೋಗ ಅವರೊಬ್ರಿಗೆ ಊಟ ಮಾಡಕ್ಕೆ ಹೇಳು. ಆಂಟಿ ಪ್ಲೀಸ್ ನನಗೆ ಬಲವಂತ ಮಾಡಬೇಡ. ಹೋಗು.